ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸವಿತಾ ಅಶೋಕ್ ಛಲವಾದಿಯವರು ಇವತ್ತು ಕಾಂಗ್ರೆಸ್ಸಿನಲ್ಲಿಗೆ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿ ನೀಡಿದ್ದೇವೆ. ಇವತ್ತು ಸುಮಾರು ಆ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೂರಾರು ಜನಗಳನ್ನು ಸೇರ್ಪಡೆ ಮಾಡಿದ್ದಾರೆ ನಮ್ಮ KPC ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ. ಮತ್ತು ಅದೇ ರೀತಿ ಬೀದಿ ಬದಿ ವ್ಯಾಪಾರಿಗಳ ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ನಾವು ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸವಿತಾ ಅಶೋಕ್ ಛಲವಾದಿಯವರು ಹೇಳಿದ್ದಾರೆ. ಇವತ್ತು ಸುಮಾರು ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ 10,000 ಜನ, ಸುಮಾರು 10,000ಕ್ಕೂ ಅಧಿಕ ಜನ ಬೀದಿ ಬದಿ ವ್ಯಾಪಾರಿಗಳು ಸೇರ್ಪಡೆಯನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋಕ್ಕೆ ನಾವು ಈಗಾಗಲೇ ನಮ್ಮ ಶಾಸಕರಾಗಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ವಿಜಯ ಕಾಶ್ಯಪ್ಪನವರು ಅವರ ಇಳಕಲ್ಲೆ ಹುನಗುಂದ ವಿಧಾನ ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಸವಿತಾ ಅಶೋಕ್ ಛಲವಾದಿಯವರು ತಿಳಿಸಿರ್ತಕ್ಕಂಥದ್ದು. ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳ ಆ ದಿವಸ ಸುಮಾರು ಇನ್ನೂ ನೂರಾರು ಜನಗಳು ಸೇರ್ಪಡೆ ಆಗುವಂಥ ಕಾರ್ಯಕ್ರಮ ಇದೆ. ಆದ್ದರಿಂದ ನಾನು ಇವರ ಒಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಆ ಭಾಗದಲ್ಲಿ ಸುಮಾರು ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳನ್ನು ಬ್ಲಾಕ್ ಅಧ್ಯಕ್ಷರು ಮಾಡೋದಾಗಲಿ ಮತ್ತು ಜಿಲ್ಲಾ ಅಧ್ಯಕ್ಷರುಗಳು ಮಾಡೋದಾಗಲಿ ಅವರ ಆಸಕ್ತಿ ತೋರಿಸಿ ಕಮಿಟಿಯನ್ನು ರಚನೆ ಮಾಡ್ತಾ ಇದ್ದಾರೆ. ಅವರು ಈಗ ಬೀದಿ ಬದಿ ವ್ಯಾಪಾರಿಗಳ ಒಂದು ವಿಭಾಗದ ಮಹಿಳೆಯರ ರಾಜ್ಯ ಉಪಾಧ್ಯಕ್ಷರಾಗಿ ಇವತ್ತಿನ ನನಗೊಂದು ಹೆಮ್ಮೆ ಅನ್ನಿಸ್ತದೆ. ಅವರ ಅಧ್ಯಕ್ಷತೆಯಲ್ಲಿ ಹುನಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ ಉತ್ತರ ಕರ್ನಾಟಕದ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶ ಅಂತೇಳಿ 10,000 ಜನವನ್ನು ನಾವು ಸೇರೋಕ್ಕೆ ಅವರು ಹೇಳಿದ್ದಾರೆ. ಆಯಿತು ಸರ್, ನಾವು ಕಾರ್ಯಕ್ರಮವನ್ನು ಹೊರ್ತೀವಿ ಮತ್ತು ನಮ್ಮ ಶಾಸಕರ ಜೊತೆಗೂಡಿ ಅವರ ಅಧ್ಯಕ್ಷತೆಯಲ್ಲಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ನಮ್ಮ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿದ್ದ ಸವಿತಾ ಅಶೋಕ್ ಛಲವಾದಿ ತಿಳಿಸಿದ್ದಾರೆ ಅಂತೇಳಿ ನಾನು ಕರ್ನಾಟಕದ ರಾಜ್ಯದ ಅಧ್ಯಕ್ಷರಾಗಿ ಬೀದಿ ಬದಿ ವ್ಯಾಪಾರಿ ಇವತ್ತು ನಮ್ಮ ಎಲ್ಲ ಕಮಿಟಿಯಲ್ಲಿ ಒಂದು ಮೀಟಿಂಗ್ ಚರ್ಚೆಯನ್ನು ಮಾಡಿ ಇವತ್ತು ಆಯ್ತು ಸರ್, ಆ ಭಾಗದಲ್ಲಿ ಬೃಹತ್ ಮಟ್ಟದ ಒಂದು ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶನ ಮಾಡೋಣ ಅಂತ ಹೇಳಿ ತಿಳಿಸಿದ್ದಾರೆ. ನಾನು ಅವರಿಗೆ ಎಲ್ಲ ನನ್ನ ಪ್ರೀತಿಯ ಈ ಹುಮ್ಮಸ್ಸನ್ನು ಮಾಡಿರ್ತಕ್ಕಂಥ ಅವರಿಗೆ ಒಂದು ಹುದ್ದೆನ ಸನ್ಮಾನ್ಯ ಶ್ರೀ KPC ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಅನುಮೋದನೆ ಮಾಡಿದ್ದಾರೆ. ಇವ್ರಿಗೆ ಕೊಡಿ, ಇವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರಲೇ ಅವ್ರನ್ನ ರಾಜ್ಯ ಮಹಿಳಾ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ. ಈಗಾಗಲೇ ನಮ್ಮಲ್ಲಿ ರಾಜ್ಯ ಉಪಾಧ್ಯಕ್ಷರು ಮಹಿಳೆ ಘಟ ಆಗಿರ್ಬೋದು, ಜಿಲ್ಲಾ ಮಹಿಳೆ ಘಟ ಆಗಿರ್ಬೋದು, ಬ್ಲಾಕ್ ಮೀಟರ್ ಸುಮಾರು ಕಡೆ ಈಗಾಗಲೇ ಕಾರ್ಯಚಟುವಟಿಕೆ ನಡೀತಾ ಇದೆ. ಅದೇ ರೀತಿ ಇಳಕಲ್ಲಲ್ಲೂ ಮತ್ತು ಬ್ಲಾಕು ಇಡೀ ಬಾಗಲಕೋಟೆ ಡಿಸ್ಟಿಕಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತಿನ ಸಮಿತಿಯಲ್ಲಿ ತೀರ್ಮಾನ ಮಾಡಿ ಅವ್ರಿಗೆ ಜವಾಬ್ದಾರಿಯನ್ನು ವಿಜಯ ಕಾಶ್ಯಪ್ರನ್ನ ಕೊಡ್ಕೊಂಡು ನೇತೃತ್ವದಲ್ಲಿ ತಗೊಂಡು ಅವ್ರು ಕೆಲಸ ಮಾಡ್ತಾರೆ ಅಂತ ಹೇಳಿ ಮತ್ತು ಅವರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಎಲ್ರಿಗೂ ನಮಸ್ಕಾರ. ಈಗಾಗಲೇ ತಿಳಿಸಿದಂಥ ಸರ್ ಈಗಾಗಲೇ ವಿಷಯವನ್ನು ತಿಳಿಸಿದ್ದಾರೆ. ಏನಪ್ಪ ಅಂದ್ರೆ KPCC ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮತ್ತು ಡಾಕ್ಟರ್ CE ರಂಗಸ್ವಾಮಿ ಅವರು ನನ್ನನ್ನು ರಾಜ್ಯ ಮಹಿಳಾ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ನನ್ನ ಮೇಲೆ ಒಂದು ಭರವಸೆ ಇಟ್ಟು ಈ ಒಂದು ಹುದ್ದೆ ನನಗೆ ಸರು ನೀಡಿದ್ದಾರೆ. ನಾನು ಅದಕ್ಕೆ ಪ್ರಾಮಾಣಿಕವಾಗಿ ದುಡಿತೀನಿ ಮತ್ತು ನ್ಯಾಯ ಒದಗಿಸಿಕೊಡ್ತೀನಿ ಅಂತೇಳಿ ನಾನು ಈ ಮೂಲಕ ತಿಳಿಸ್ತೀನಿ ಸರ್ಗೆ. ಮುಂದಿನ ದಿನಮಾನಗಳಲ್ಲಿ ನಮ್ಮದು ಇಳಕಲ್ ನಗರದಲ್ಲಿ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗೋದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತೇಳಿ ಅದು ವಿಜಯಾನಂದ ಕಾಶ್ಯಪ್ಪನವರು ನಮ್ಮ ಜನಪ್ರಿಯ ಶಾಸಕರು ಹುನಗುಂದ ಮತಕ್ಷೇತ್ರ ಅವರ ಅಧ್ಯಕ್ಷತೆಯಲ್ಲೇ ನಡೆಸ್ಬೇಕಂತೇಳಿ ನಾವು ಇಷ್ಟು ದಿನ ಕಾದ್ಕೊಂಡಿವಿ. ಅದರಂಗೆ ಈ ಒಂದು ಮೂಲಕ ಅವರಿಗೆ ರಾಜ್ಯಾಧ್ಯಕ್ಷರು ರಂಗನಾಥ ಸ್ವಾಮಿ ಅವರು ಒಂದು ಡೇಟ್ ಕೇಳ್ತಾರೆ. ಆಮೇಲೆ ಅವರು ಒಪ್ಪಿಗೆ ನೀಡಿದ ಮೇಲೆ ನಾವು ಬೃಹತ್ ಪ್ರಮಾಣದ ಒಂದು ಸಭಾ ನಡೆಸಿ ಸುಮಾರು 10,000 ಜನ ಅದಕ್ಕೆ ಸೇರ್ಪಡೆ ಆಗುವಂಥ ಒಂದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮವನ್ನು ನಡೆಸ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ಈಗಾಗಲೇ. ಮತ್ತು ಈಗಾಗಲೇ ನಾವು 1,000 ಜನರನ್ನು ಈಗಾಗಲೇ ಸೇರ್ಪಡೆ ಆಗಿದ್ದಾರೆ. ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಹುನಗುಂದ ಮತಕ್ಷೇತ್ರದ ಜನಪ್ರಿಯ ನಾಯಕರಾದ ಕಾಶ್ಯಪ್ಪನವರ ನೇತೃತ್ವದಲ್ಲಿ ಮಾಡ್ಬೇಕಂತೇಳಿ ನಾವೆಲ್ಲರೂ ಹಮ್ಮಿಕೊಂಡಿವಿ. ತಾವು ಸಹಿತ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅದನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕಾರಗಳು. ಎಲ್ಲ ನಮ್ಮ ಬೀದಿ ವ್ಯಾಪಾರದರಿಗೆ, ನಮ್ಮ ಹುನಗುಂದ ತಾಲೂಕು ಬಾಗಲಕೋಟೆ ಜಿಲ್ಲೆ ಎಲ್ಲ ಜನರಿಗೆ ನನ್ನ ನಮಸ್ಕಾರ. ತಿಳಿಸೋದೇನೆಂದರೆ ಈಗ
ಒಂದು 6 ತಿಂಗಳ ಮುಂಚೆಗೇ ನಮ್ಮ ಡಾಕ್ಟರ್ ರಂಗಸ್ವಾಮಿಯವರು ನನ್ನ ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ಆ ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರು ಅನುಮೋದನೆಯಿಂದ. ಈಗ ನಾವು ಎಲ್ಲ ಡೆಡಿಕೇಶನ್ದ ಆಲ್ರೆಡಿ ಬಾಗಲಕೋಟೆ ಡಿಸ್ಟಿಕ್ಕು ಒಂದು 14 ಬ್ಲಾಕ್ ಅದನ್ನು ಆಲ್ರೆಡಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ 30-32 ಮಂದಿನ ಮಾಡಿದೆವು. ಹೀಗಾಗಿ ಜನಸಂಖ್ಯೆ ಜಾಸ್ತಿ ಆಗಿ ಕಾಂಗ್ರೆಸ್ಗೆ ಸಮುದ್ರ ಬಂದಂಗೆ ನದಿ ಬಂದಂಗೆ ಹಂಗೆ ಕಾಂಗ್ರೆಸ್ಗೆ ಜನ ಬರಾಕತ್ತವ್ರೆ. ಮತ್ತು ಇನ್ನೊಂದು, ಈಗ ನಮ್ಮ ವಿಜಯಾನಂದ ಕಾಶ್ಯಪ್ನವರು, ನಮ್ಮ ಶಾಸಕರು, ನಮ್ಮ ಸಹೋದರು, ನಮ್ಮ ಅಣ್ಣ ಅವ್ರ ನೇತೃತ್ವದ್ರಾಗ ಒಂದು ಫಂಕ್ಷನ್ ಮಾಡ್ತೇವೆ ನಮ್ಮ ಇಲ್ಕಲ್ಲಲ್ಲಿ. ಒಂದು ಫಂಕ್ಷನ್ ಮಾಡಿ ಕೇಸಿಂದ ಯಾವಾಗಂತಾರೆ ಅವ್ರ ಅಧ್ಯಕ್ಷತೆಯಲ್ಲಿ ಇನ್ನೂ ಕೇಳಿಲ್ಲ. ಈಗ ಒಂದು 2 ತಿಂಗಳಾಯಿತು ಸವಿತಾ ಮೇಡಮ್ ಅವರು ಉಪಾಧ್ಯಕ್ಷರಾಗಿ. ಅವ್ರದ್ದು ಒಂದು ಆಸೆ ಭಾಳ, ನಮ್ಮ ಹುನಗುಂದ ತಾಲೂಕಲ್ಲಿ ನಮ್ಮ ಕಾಂಗ್ರೆಸ್ಗೆ ಬಲಪಡಿಸೋಮು, ಬಲ್ಲುಡು ಮಾಡೋಮು, ಈ ಶಾಸಕರಾಗಿದ್ದು ಏನದಾರಲ್ಲ ಶಾಶ್ವತವಾಗಿ ಇವರೇ ಶಾಸಕರು ಇರಬೇಕು. ಯಾವಾಗ ನೋಡಿದರೂ ಸೂರ್ಯಚಂದ್ರ ಇರೋ ಮಟ್ಟನೂ ಇವರೇ ಶಾಸಕರಾಗಿರ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಅದೇ ಥರನೂ ನಾವು ಮುಂದಿನ ದಿನಮಾನದಲ್ಲಿ ಅವ್ರು ನಮಗೊಂದು ಕಾರ್ಯಕ್ರಮ ಮಾಡೋಕೆ ಏನು ಅವಕಾಶ ಕೊಟ್ರಂದ್ರೆ ನಾವೆಲ್ಲ ಅವಕಾಶ ಒಂದು 10,000 ಜನ ಕೂಡಿಸ್ಕೇಸಿಂದ ಒಂದು ಫಂಕ್ಷನ್ ಮಾಡ್ತೇವೆ. ಮಾಡಿ ಕೇಸಿಂದ ನಾವು ಯಾವಾಗಲೂ ಕಾಂಗ್ರೆಸ್ ಬೆಂಬಲ ಆಗಿರ್ತೇವೆ ಅಂತ ಕೇಸಿಂದ ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ.